ಲಕ್ಷ್ಮಣ ಲಕ್ಷ್ಮಣ, ಅಗ್ರಜ, ಸೀತೆಯೋರ್ವಳನ್ನು ಬಿಟ್ಟು ಬರಬಾರದೆಂದು ಹೇಳಿದ್ದೇನಲ್ಲ, ಏತಕ್ಕಾಗಿ ಬಂದೆ? ಅಗ್ರಜ, ತಮ್ಮ ಧ್ವನಿಯಂತೆ ದೀನ ಧ್ವನಿಯೊಂದು ಕೇಳಿ ಬರಲು ಮಾತೆಯವರು ಭಯಭೀತರಾಗಿ ನಾನು ಎಷ್ಟು ಹೇಳಿದರೂ ಕೇಳದೆ ಅವರು ಆಡಿದ ಅವ್ಯಾದ ಶಬ್ದಗಳಿಂದ ನಾನು ಬರಬೇಕಾಯಿತು. ನನ್ನ ಅಪರಾಧ ಮನ್ನಿಸಿಬಿಡು ಅಗ್ರಜ. ಆಘಾತವಾಯಿತು ಲಕ್ಷ್ಮಣ, ಆಘಾತವಾಯಿತು. ನಾವು ಇಲ್ಲದ ಸಮಯವನ್ನು ಸಾಧಿಸಿ ಸೀತೆಯನ್ನು ಯಾರು ಅಪಹರಿಸಿದಂತೆ ಕಾಣುತ್ತಿರುವುದು. ನಡೆ, ಜಾಗೃತಿಯಾಗಿ ಹೋಗಿ ಸೀತೆಯನ್ನು ಹುಡುಕೋಣ. ಹಾಗೆ ಆಗಲಿ ಅಗ್ರಜ. ಸೀತಾ, ಜನನಿ, ಸೀತಾ, ಮಾತಾ, ಜಾನಕಿ, ತಾಯಿ, ವೈದೇಹಿ. ಲಕ್ಷ್ಮಣ, ಅಗ್ರಜ, ಸೀತೆಯು ಕಾಣುತ್ತಿಲ್ಲವಲ್ಲ? ಆ ಗೋದಾವರಿ ತೀರದಲ್ಲೇನಾದರೂ ಇರುವಳೆ? ಹೋಗಿ ನೋಡಿ ಬಾ. ಹಾಗೆ ಆಗಲಿ ಅಗ್ರಜ. ಜನನಿ, ಧರಣಿ ಜಾತೆ ಮಾತೆ ಸೀತೆ ಕಾಡದಾದಳೆ ರಾಮ ಕಾಡದಾದಳೆ. ಅಮ್ಮ ನಿಮ್ಮ ವಿರಹದಿಂದ ಅಮ್ಮ ನಿಮ್ಮ ವಿರಹದಿಂದ ಸುಖಿಸಬಲ್ಲನೆ ರಾಮನು. ಅಮ್ಮ ನಿಮ್ಮ ವಿರಹದಿಂದ ಸುಖಿಸಬಲ್ಲನೆ ರಾಮನು. ಧರಣಿ ಜಾತೆ ಮಾತೆ ಸೀತೆ ಕಾಡದಾದಳೆ ರಾಮ ಕಾಡದಾದಳೆ. ಅಮ್ಮ, ಜನನಿ, ಎಲ್ಲಿರುವೆ ತಾಯಿ? ಕಾಂಚನ ಮೃಗವ ಬಯಸಿದೆ ಏಕೆ? ಅಮ್ಮ, ಜನನಿ, ಮಾತಾ, ಅಮ್ಮ, ಮಾತಾ, ಕಾಂಚನ ಮೃಗವ ಬಯಸಿದೆ ಏಕೆ? ಕಾಂಚನ ಮೃಗವ ಬಯಸಿದೆ ಏಕೆ? ಏನ ಪೇಳಲಿ ರಾಮಗೆ? ಕಾಂಚನ ಮೃಗವ ಬಯಸಿದೆ ಏಕೆ? ಏನ
ನೆನಪೇಳಲಿ ರಾಮಗೆ ಮತ್ತೆಗೆ ತೋರಲಿ ಮುಖವನು ನಾ ಮತ್ತೆಗೆ ತೋರಲಿ ಮುಖವನು ನಾ ಧರಣಿ ಜಾತೆ ಮಾತೆ ಸೀತೆ ಕಾಣದಾದಳೆ ರಾಮ ಕಾಣದಾದಳೆ ರಾಣಿ ಅಗ್ರಜ ಅಲ್ಲೆಲ್ಲೂ ಕಾಣುತ್ತಿಲ್ಲ ಅಗ್ರಜ. ಮೋಸವಾಯಿತು ಲಕ್ಷ್ಮಣ, ಮೋಸವಾಯಿತು. ನಾವು ಇಲ್ಲದ ಸಮಯವನ್ನು ಸಾಧಿಸಿ ಸೀತೆಯನ್ನು ಯಾರು ಅಪಹರಿಸಿದಂತೆ ಕಾಣುತ್ತಿರುವುದು. ಎಲ್ಲಿ ಹುಡುಕಲಿ, ಇನ್ನೆಲ್ಲರಸಲಿ ನನ್ನ ವೈದೇಹಿಯನ್ನು. ಸೀತಾ, मम प्राणनायकी तोरे दिल सीता ಇನ್ನೆಲ್ಲರದಲ್ಲಿ ನನ್ನ ಜಾನಕಿಯನ್ನು ಎಲ್ಲಿಯೂ ಕಾಣುತ್ತಿಲ್ಲವಲ್ಲ. ಏನು ಮಾಡುವುದು? ಅಗ್ರಜ, ಇಲ್ಲಿ ಯಾವುದೋ ಒಂದು ಪಕ್ಷಿ ಬಿದ್ದಿರುವುದು. ಇದೇನಾದರೂ ಮಾತೆಯನ್ನು ನುಂಗಿರಬಹುದೇ? ಇಲ್ಲ, ಆತನು ನಮ್ಮ ನಾಮಸ್ಮರಣೆಯನ್ನು ಮಾಡುತ್ತಿರುವನು. ಬಾ, ಯಾರೆಂದು ವಿಚಾರಿಸೋಣ. ಅಯ್ಯ ಪಕ್ಷಿರಾಜ,
ಹಾಂ ಅಯ್ಯ ಪಕ್ಷಿರಾಜ, ಹಾಂ ನೀನು ಯಾರು? ನಿನ್ನ ದುರಾವಸ್ಥೆಗೆ ಕಾರಣವೇನು? ಅಯ್ಯ, ನೀವು ಯಾರು? ದಯವಿಟ್ಟು ತಿಳಿಸಿ. ನಾನು ದಶರಥ ಚಕ್ರವರ್ತಿಯ ಸುಪುತ್ರ ರಾಮಚಂದ್ರ. ರಾಮಚಂದ್ರ, ನಾನು ದಶರಥ ಚಕ್ರವರ್ತಿಯ ಮಿತ್ರನಾದ ಜಟಾಯು. ನಿನ್ನ ಪತ್ನಿಯಾದ ಸೀತಾದೇವಿಯನ್ನು ಆ ನೀಚನಾದ ರಾವಣನ ಅಪಹರಿಸಲು ಯತ್ನಿಸಿದಾಗ ನಾನು ಯುದ್ಧಕ್ಕೆ ಹೋದೆನು. ಮೋಸದಿಂದ 2 ರೆಕ್ಕೆಗಳನ್ನು ಕತ್ತರಿಸಿದನು ದೇವ. ಆಗ ಸೀತಾಮಾತೆಯವರು ನನ್ನ ಶ್ರೀರಾಮಚಂದ್ರನಿಗೆ ನಿಜಾಂಶ ತಿಳಿಯುವವರೆಗೂ ನಿನ್ನ ಪ್ರಾಣ ಉಳಿದಿರಲೆಂದು ಆಶೀರ್ವದಿಸಿದರು. ನನಗೆ ಮರಣಕಾಲವು ಸನ್ನಿಹಿತವಾಗಿರುವುದು. ಸದ್ಗತಿಯನ್ನು ಕೊಟ್ಟು ಕಾಪಾಡು ದೇವ, ಕಾಪಾಡು. ಅಗ್ರಜ. ಲಕ್ಷ್ಮಣ, ನೋಡಿದ್ಯಾ, ನಮಗೆ ಸಹಾಯ ಮಾಡಲು ಬಂದ ಜಟಾಯು ಮರಣ ಹೊಂದಿದನು. ಈತನು ನಮ್ಮ ತಂದೆಯ ಮಿತ್ರನಾಗಿರುವ ಕಾರಣ ಈತನ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಿ ಸೀತಾನ್ವೇಷಣೆ ಕಾರ್ಯದಲ್ಲಿ ತೊಡಗುವ. ಹಾಗೆ ಆಗಲಿ ಅಗ್ರಜ. ಲಕ್ಷ್ಮಣ, ಅಗ್ರಜ. जाए सोम मोकिए सखिए जानकी शोभा पाए जानकी सरसा लीला श्री गुरु
ಸಿಗುರೆ ಶೃಂಗಾರ ಲಹರೇ. ಸಲೀಲಾ ಸಿಗುರೆ ಶೃಂಗಾರ ಲಹರೇ. ಅನುಪಮಾನಿ ರೇ ವನರುಹಾಲೋಚನೆ. ಅನುಪಮಾನಿ ರೇ ವನರುಹಾಲೋಚನೆ. ಅನುಪಮಾನಿ ರೇ ವನರುಹಾಲೋಚನೆ. ಅನುಪಮಾ ನೀರೇ ವನರುಹಾಲೋಚನೆ. ಎಲ್ಲಿಯೂ ಕಾಣು ಅನುಪಮಾನಿ ರೇ ವನರುಹಾಲೋಚನೆ. ಪ್ರೇಮ ಸೋಮ ಮೂಗಿಯೇ ಸಖಿಯೇ ಜಾನಕಿ ಶೋಭಾ ಕಾಯೇ. ಪ್ರೇಮ ಜಾಯೇ. ಲಕ್ಷ್ಮಣ, ಅಗ್ರಜ, ಎಲ್ಲಿ ಹುಡುಕಿದರೂ ನನ್ನ ಸೀತೆಯು ಕಾಣುತ್ತಿಲ್ಲವಲ್ಲ. 14 ವರ್ಷ ವನವಾಸ, ಮುಂದೆ ಹೋಗಿ ನೋಡೋಣ ಬಾ. ಹಾಗೆ ಆಗಲಿ ಅಗ್ರಜ. ಕಂಡಿರೇ ತಾವರೆಯೇ ಮತ್ತೆ ಕೋಗಿಲೆಯೇ ತರುಲತೆಗಳಿರ ಕಂಡಿರೇ ಎನ್ನ ಸೀತೆಯ ಸೀತಾ 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 ಮೋಸವಾಯಿತು ಲಕ್ಷ್ಮಣ. 14 ವರ್ಷ ವನವಾಸವು ಮುಗಿದ
14 ವರ್ಷ ವನವಾಸ ಮುಗಿದ ನಂತರ ಅಯೋಧ್ಯೆಗೆ ಹಿಂತಿರುಗಿದಾಗ ಪುರಜನರು, ಮಾತೆಯರು, ಗುರು ವಸಿಷ್ಠರು ರಾಮ ರಾಮ ಸೀತೆ ಎಲ್ಲಿ, ಜನಕ ಸುತೆ ಎಲ್ಲಿ ಎಂದು ಕೇಳಿದರೆ ಏನು ಹೇಳಲಿ? ಆದ್ದರಿಂದ ಅಲ್ಲಿ ಕಾಣುವ ಪರ್ವತದಿಂದುರುಳಿ ಪ್ರಾಣ ತ್ಯಾಗ ಮಾಡಿಕೊಳ್ಳುವೆನು. ನಿಲ್ಲು ಅಗ್ರಜ, ನಿಲ್ಲು. ನಿನ್ನನ್ನು ಕಳೆದುಕೊಂಡು ನಾನು ಹೇಗೆ ಜೀವಿಸಲಣ್ಣ? ನಡೆಯಿರಿ, ನಾನು ನಿಮ್ಮನ್ನೇ ಹಿಂಬಾಲಿಸುತ್ತೇನೆ. ಒಡೆಯ ಸುಗ್ರೀವರಾಜ, ಸಚಿವರ ಶ್ರೇಷ್ಠ ಆಂಜನೇಯ, ಒಡೆಯ ಬೇಗ ಬಾ, ಬೇಗ ಬಾ. ಇದೋ ಬಂದೆ. ಅದೋ ಅಲ್ಲಿ ನೋಡು, ಯಾರೋ ಈರ್ವರು ಮುನಿಕುಮಾರರು ಕಬಂಧನನ್ನು ಪರ್ವತವೆಂದು ಭಾವಿಸಿ ಮೋಸವಾಗುತ್ತಿರುವರು. ಬೇಗನೆ ಹಿಂದಿರುಗಿಸು. ಓ ಋಷಿಕುಮಾರರೇ, ಹತ್ತಬೇಡಿ, ಹತ್ತಬೇಡಿ. ಅದು ಪರ್ವತವಲ್ಲ, ಕವಂತನೆಂಬ ರಾಕ್ಷಸನು ಪರ್ವತಾಕೃತಿಯಲ್ಲಿ ಬಿದ್ದಿರುವನು. ಹತ್ತಬೇಡಿ, ಹಿಂದಿರುಗಿ, ಹಿಂದಿರುಗಿ. ಏನು? ಕಬಂಧನೆಂಬ ರಾಕ್ಷಸನು ಪರ್ವತಾಕಾರದಲ್ಲಿ ಬಿದ್ದಿರುವನೆ. ಲಕ್ಷ್ಮಣ, ಅಗ್ರಜ, ನಾನೊಂದು ತೋಳನ್ನು ಕತ್ತರಿಸುವೆನು, ನೀನೊಂದು ತೋಳನ್ನು ಕತ್ತರಿಸು. ಹಾಗೆ ಆಗಲಿ. ಇಬ್ಬರು ಸೀಳಿ ಹಾಕೋಣ. ಲಕ್ಷ್ಮಣ, ಅಗ್ರಜ, ಈ ಪ್ರದೇಶವನ್ನು ಮೆಟ್ಟಿದ ಕೂಡಲೇ ನನ್ನ ಮನಸ್ಸಿಗೆ ಏನೋ ಒಂದು ಶಾಂತಿ, ಸಮಾಧಾನ ಲಭಿಸುತ್ತಿರುವುದು. ಇಲ್ಲಿಯೇ ಕ್ಷಣಕಾಲ ವಿಶ್ರಮಿಸಿಕೊಂಡು ಮುಂದೆ ಹೋಗೋಣ. ಅಗ್ರಜ, ನೊಂದು ಬೆಂದ ನಿಮ್ಮ ಮನಸ್ಸಿಗೆ ಸಮಾಧಾನ ಸಿಗುವುದಾದರೆ ಹಾಗೆ ಆಗಲಿ, ಬನ್ನಿ. ಆಹಾ ಆಹಾ, ನಳಿನ ದಳದಂತೆ ಒಳವ ಕಣ್ಗಳುಳ್ಳ, 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 ಭಾನುಚಂದ್ರರು ಬೆರಗುಗೊಳಿಸಿರುವ, ಭಾನುಚಂದ್ರರು ಬೆರಗುಗೊಳಿಸಿರುವ ವೀರಾದಿ ವೀರ, ಧೀರಾದಿ ಧೀರರ, ಧೀರಾದಿ ವೀರರ, ಧೀರಾದಿ ಧೀರರ ಕಂಡು ಕಂಡು ನಾ ಬೆರಗುಗೊಂಡಿಹೆ ನಾನು, ಕಂಡು ಕಂಡು ನಾ ಬೆರಗುಗೊಂಡಿಹೆ ನಾನು, ಕಂಡೇ ದಿವ್ಯ ಮೂರ್ತಿಗಳ ಕಣ್ಣಾರ, ಕಂಡೇ ದಿವ್ಯ ಮೂರ್ತಿಗಳ ಕಣ್ಣಾರ, ಕಂಡೇ ದಿವ್ಯ ಮೂರ್ತಿಗಳ ಕಂಡೇ ದಿವ್ಯ ಮೂರ್ತಿಗಳ. ಇವರಾರಾಗಿರಬಹುದು? ಇವರಿಂದ ಕಬಂಧನ ಶಾಪವು ವಿಮೋಚನೆ ಆಯಿತು. ಹಾಗಾದರೆ ಇವರಾರಾಗಿರಬಹುದು? ಷೋಡಶೋಪ ಕಲೆಗಳಿಂದಲೂ ದೀರ್ಘವಾದ ಬಾಹುಗಳಿಂದಲೂ ಕೂಡಿದ ಇವರನ್ನು ರಾಜಪುತ್ರರೆಂದು ಭಾವಿಸೋಣವೇ? ಜಟಾವಲ್ಕಲಧಾರಿಗಳಾಗಿರುವರು ಮುನಿಕುಮಾರರೆಂದು ಭಾವಿಸೋಣವೇ? ಧನುರ್ಧಾರಿಗಳಾಗಿರುವರು ಅಶ್ವಿನಿ ದೇವತೆಗಳೇ ಅಥವಾ ಇಂದ್ರೋಪೇಂದ್ರರೇ? ರಚಿತಗಿರಿಯ ನಿನಯನಾಗಿ, ರಂಜಿತ ಕಾಯನಾಗಿ, ರಮಣೀಯ ವದನನಾಗಿ ರಾರಾಜಿಸುತ್ತಿರುವ ಆ ರಾಜಶೇಖರನೇ, ಈತನೇ ಹರನಾಗಿದ್ದೊಡೆ
ರಜತಗಿರಿಯ ಮೇಲ್ ಕುಳಿತು ದರೆಯನ್ನುದ್ಧರಿಸಲು ಅವತರಿಸಿ ಬಂದ ಪರಮ ಪಾವನೆ ಗಂಗೆ ತಾನಿಲ್ಲ. ಇಲ್ಲ ಇಲ್ಲ, ಈತನು ಗಂಗಾಧರನಲ್ಲ. ಪದ್ಮನಯನನು, ಪದ್ಮ ಸಂಭವನು, ಪದ್ಮಾಸನನಾದ ಬ್ರಹ್ಮದೇವನೇ ಕರೆದಿ ಕಂಟಾಣಿ ಪಿಡಿದಿಲ್ಲ. ತುಳಸಿ ಜಪಮಣೆ ಮಾಲೆ ಇಲ್ಲ, ಮೇಲ್ಶಿರವು ನಾಲ್ಕಿಲ್ಲ. ಹಾಗಾದರೆ ಈತನು ಬ್ರಹ್ಮದೇವನು ಅಲ್ಲ. ನೀಲಮೇಘ ಶ್ಯಾಮನಾಗಿ, ನಿಸ್ಸೀಮ ಗುಣಧಾಮನಾಗಿ, ನಿತ್ಯ ನಿರಂಜನನಾದ ಶ್ರೀಮನ್ನಾರಾಯಣನೇ ಈತನೇ ಆತನಾದೊಡೆ. ಕೈಯಲ್ಲಿ ಶಂಖಚಕ್ರ ಕದಾ ಪದ್ಮಗಳಿಲ್ಲ. ಕೋಟಿ ಸೂರ್ಯ ಸಮತೇಜವ ಮಣಿಮುಕುಟ ರತ್ನಾಂಬರಣಗಳನ್ನು ಧರಿಸಿಲ್ಲ. ಮಣಿತಾಯಿ ಪಕ್ಷಾದವರದ ಈತನಲ್ಲ, ಈತನಲ್ಲ, ಈತ. ಹಾಗಾದರೆ ಇವರಾರಾಗಿರಬಹುದು? ಇವರಾರಾಗಿರಬಹುದು? ಲಕ್ಷ್ಮಣ, ಈ ಶಾಖಾಮೃತಿ ನೋಡಿದೆಯಾ? ಕಬಂಧನ ವೃತ್ತಾಂತವನ್ನು ತಿಳಿಸಿದವನು ಈತನೇ ಇರಬಹುದೇ? ಆಶ್ಚರ್ಯ. ಆತನ ಕರ್ಣಕುಂಡಲಗಳನ್ನು ನೋಡು, ಕೋಟಿ ಸೂರ್ಯ ಪ್ರಕಾಶಮಾನವಾಗಿ ಕಂಗೊಳಿಸುತ್ತಿರುವುದು. ಇಂತಿವರ ನುಡಿಯ ದೂರದಲ್ಲಿ ಕೇಳಿ, ಇಂತೂ ಇವರ ನುಡಿಯ ಬಹುದೂರದಲ್ಲಿ ಕೇಳಿ, ಸ್ವಾಂತದಲ್ಲಿ ಸಂತಸವ ತಾಳ್ದೆ ಇಂತಿವರ ನುಡಿಯ, ಇವರ ನುಡಿಯ ಬಹುದೂರದಲ್ಲಿ ಕೇಳಿ, ಆ ಆ ಆ ಎನ್ನಮ್ಮ ಮುನ್ನೊಂದ ನುಡಿ ನುಡಿಯೇ ಎನ್ನಮ್ಮ ಮುನ್ನೊಂದ ನುಡಿ ನುಡಿಯೇ ನುಡಿ ನಿಜದಿ ಸಮ್ಮತವಾಯ್ತು ತಿಳಿಯೇ. ಎನ್ನ ರಕ್ಷಿಸುವ ದೊರೆ ಬಂದ, ಎನ್ನ ರಕ್ಷಿಸುವ ದೊರೆ ಬಂದ, ಚಿಂತೆ ಇನ್ನೇತಕ್ಕೆ ಆದುದಾನಂದ, ಆನಂದ ಆನಂದ ಆ ಧನ್ಯನಾದೆ ಧನ್ಯನಾದೆನು, ಧನ್ಯನಾದೆನು ದಿವ್ಯ ಜಗಂಗಳಲ್ಲಿ
ಧನ್ಯನಾದೆನು ದಿವ್ಯ ಜಗಂಗಳಲ್ಲಿ ಪೂರ್ವ ಪುಣ್ಯನಾದೆನು ಕ್ಷಣಾರ್ಧದಲ್ಲಿ ಕರಿವರದ ಲಕ್ಷ್ಮೀ ವಿನೋದ ಕರಿವರದ ಲಕ್ಷ್ಮೀ ವಿನೋದ ನರಹರಿಯುತ್ತಾನೆ ಎನಗೊಲಿದು ಪ್ರತ್ಯಕ್ಷನಾದ ಆದ ನಾದ ಆಹಾ, ಇದೇನು ಆಶ್ಚರ್ಯ! ನನ್ನ ಕಿವಿಯಲ್ಲಿರುವ ಕರ್ಣಕುಂಡಲಗಳು ಯಾರಿಗೂ ಗೋಚರಿಸತಕ್ಕದ್ದಲ್ಲ. ನನ್ನ ತಾಯಿಯಾದ ಅಂಜನಾದೇವಿ ಹೇಳಿದ ಮಾತು ಇಂದಿಗೆ ಸತ್ಯವಾಯಿತು. ಮಗು ಮಗು ಮಾರುತಿ, ಯಾರು ನನ್ನ ಕಿವಿಯಲ್ಲಿರುವ ಕರ್ಣಕುಂಡಲಗಳನ್ನು ಗುರುತಿಸುವರೋ ಅವರೇ ಮಾನವಾವತಾರಿಯಾದ ಶ್ರೀರಾಮಚಂದ್ರನೆಂತಲೂ ಅವರನ್ನು ಸೇರಿ ಧನ್ಯನಾಗು ಎಂದು ಹೇಳಿದ್ದಳು. ಅವರು ಇವರೇ ಆಗಿರಬಹುದೇ? ಇರಲಿ, ವಿಚಾರಿಸಿ ನೋಡಿ. ರವಿಶಶಿಗಳಂತಿರ್ಪ ರಮ್ಯ ಮೂರ್ತಿಗಳಾರೋ ರಮಣೀಯವಾದ ನಾಮದೇವನು ಹೇಳಿ. ರವಿ ಶಶಿಗಳಂತಿರ್ಪ ರವಿ ಶಶಿಗಳಂತಿರ್ಪ ರಮ್ಯ ಮೂರ್ತಿಗಳಾರೋ ರಮಣೀಯವಾದ ನಾಮದೇವನು ರವಿಕುಲದರ್ಶಿ ದಶರಥಾಂಕಿತ ಪುತ್ರರೈ ನಾವೋ ರವಿಕುಲದರ್ಶಿ ದಶರಥಾಂಕಿತ ಪುತ್ರರೈ ನಾವೋ ರಾಮ ಲಕ್ಷ್ಮಣ ರಾಮ ಲಕ್ಷ್ಮಣರೆಂದು ಕರೆವರಮ್ಮ ಸಾರ್ವಭೌಮರೇ ಸಾರ್ವಭೌಮರೇ ಶಿರದಿ ಚೀರವಲ್ಕಲಗಳೇಕೆ ಶ್ರಮದೊಳಿವನದಿ ಸಂಚರಿಸಲೇಕೆ ವನವಾಸವನುಭವಿಸೆ ಈ ರೂಪಿನಿಂದಿರಲೆಮ್ಮ ಜನಕನಾಜ್ಞೆ
ಹೋಬಿರೆಲ್ಲಿಗೆ ಮುಂದೆ ಪಾವನಾತ್ಮರೆ ಬೇಳಿ ಪರಮಾರ್ಥ ಸಂಗತಿಯ ಪ್ರಾರ್ಥಿಸುವೆನೋ ಪಾಪಿ ರಾವಣನೆನ್ನ ಪತ್ನಿಯನ್ನು ಕದ್ದೊಯ್ದ ಪಾಪಿ ರಾವಣನೆನ್ನ ಪತ್ನಿಯನ್ನು ಕದ್ದೊಯ್ದ ಪಥವರಿಯದಿ ರೀತಿ ಹೋಗುತ್ತಿಹೆವಯ್ಯ ಅನಿತಾದೊಡೆ ಅನಿತಾದೊಡೆ ಆಭರಣಗಳ ರವಿವು ನೋಡಿರಯ್ಯ ಅನಿತಾದೊಡೆ ಆಭರಣಗಳ ರವಿವು ನೋಡಿರಯ್ಯ ಆರ್ತ ಧ್ವನಿಯಳೋರ್ವಳು ಎಸೆಗಳಲ್ಲಿ ಆರ್ತ ಧ್ವನಿಯಳೋರ್ವಳು ಎಸೆಗಳಲ್ಲಿ ಎಸೆದಳಲ್ಲಿ ಅಕಟ 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 ಕಟ ಕಂಡನಾ ಸೀತೆಯಾಭರಣಗಳ ಆಕಾರವೇ ಸೀತೆಯಾಕಾರವೇ ಆಕಾರವೇ ಸೀತೆಯಾಕಾರವೇ ಮುಂದೆ ಬಂದಂತೆ ನಿಂದು ಸೀತೆಯಾಕಾರವೇ ಮುಂದೆ ಬಂದಂತೆ ನಿಂದು ಅಯ್ಯ ಅಯ್ಯ ಯಾರಾಧೊಡೆ ಯಾರಾಧೊಡೆ ಯಮ್ಮ ಪ್ರಾಣ ನೀನೋ ಬೇರೆಲ್ಲ ವಾಯುನಂದನನು ನಾನು ರಾಜಿಸೈ ಪರಮ ಭಕುತ ನೀನು ಶ್ರೀರಾಮದೂತ ಹನುಮಂತ ನಾನು 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 ಓ ರಾಘವ ರಾಶಿವತಿ ಪಾಹಿಮಾಂ ಪಾಹಿಮಾಂ ದೇವತಾ ದರ್ಶನಕ್ಕೂ ಮಕ್ಕಳಿರುವ ಮನೆಗೂ ವೃದ್ಧರಿರುವ ಮನೆಗೂ ರಿಕ್ತಾಸ್ತ್ರದಿಂದ ಹೋಗಬಾರದೆಂಬುದು ಶ್ರುತಿಸಮ್ಮತ. ಆದ್ದರಿಂದ ಇಲ್ಲಿಯೇ ದೊರೆಯಬಹುದಾದ ಫಲಪುಷ್ಪಾದಿಗಳನ್ನು ತೆಗೆದುಕೊಂಡು ಬಂದು ಇವರಿಗೆ ಅರ್ಪಿಸಿ ಧನ್ಯನಾಗುವೆನು.
ಜ್ಞಾನಗಮ್ಯ ಕರುಣಾನಿಧಿ ನಿಮ್ಮಡಿ, ಜ್ಞಾನಗಮ್ಯ ಕರುಣಾನಿಧಿ ನಿಮ್ಮಡಿ, ನಾನಮಿಸುವೆ ಪೊರೆದೀರ ದಯಾ ಶ್ರೀನಿಕೇತನ, ಬಲಯ ಮಾಂ ಶ್ರೀನಿಕೇತನ. ಹಲೋ ಹಲೋ. ಅಮ್ಮ ನಿನ್ನ ನುಡಿ ನಂಬಿದೆ ನಮ್ಮ, ಅಮ್ಮ ನಿನ್ನ ನುಡಿ ನಂಬಿದೆ ನಮ್ಮ, ಧನ್ಯನ ಮಾಡೋ ಮಾನಿಸಿ ಶ್ರೀನಿಕೇತನ, ಪಾಲಯ ಮಾಂ ಶ್ರೀನಿಕೇತನ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ, ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ, ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಸ್ತೆ ನಮಸ್ತೆ ನಮಃ. ಓ ರಾಘವ ದಾಶರಥಿ ಪಾಹಿ ಮಾಂ ಪಾಹಿ ಮಾಂ ಪಾಹಿ. ದೇವ, ಬ್ರಹ್ಮಚರ್ಯಾಶ್ರಮದಲ್ಲಿರುವ ನನ್ನನ್ನು ತಮ್ಮ ಪಾದ ಸೇವಕನನ್ನಾಗಿ ಮಾಡಿಕೊಳ್ಳಬೇಕೆಂದು ಬೇಡಿಕೊಳ್ಳುವೆನು. ಆಂಜನೇಯ, ನಿನ್ನ ಭಕ್ತಿ ಶ್ರದ್ಧೆ ವಿನಯ ವಿಶ್ವಾಸಗಳಿಗೆ ನಾನು ಮನಸೋತೀನಿ. ನೀನು ಯಾರು? ನಿನ್ನ ವೃತ್ತಾಂತವೇನು? ದೇವ, ಕೇಸರಿ ಎಂಬ ಕಪಿಕುಲಾಧ್ಯಕ್ಷನ ಧರ್ಮಪತ್ನಿಯಾದ ಅಂಜನಾದೇವಿಯ ಗರ್ಭಾಂಬುದಿಯಲ್ಲಿ ಈಶ್ವರ ಪ್ರಣೀತ ವಾಯುದೇವನ ವರಪ್ರಸಾದದಿಂದ ಜನಿಸಿದ ನನ್ನನ್ನು ಆಂಜನೇಯನೆಂತಲೂ ಹನುಮಂತನೆಂತಲೂ ಮಾರುತಿ ಎಂತಲೂ ಕರೆಯುವರು. ಇಲ್ಲಿಯೇ ಸಮೀಪದಲ್ಲಿ ನನ್ನೊಡೆಯಾದ ಸುಗ್ರೀವರಾಜನಿರುವನು. ತಾವು ಅಲ್ಲಿಗೆ ಬಂದರೆ ನಿಮಗೂ ಆತನಿಗೂ ಸಖ್ಯ ಮಾಡಿಸುವೆನು. ಮಾರ್ಗಾಯಾಸದಿಂದ ನಾವು ಬಹಳ ಬಳಲಿ ಬಂದಿರುವೆವು. ನಿಮ್ಮ ಸುಗ್ರೀವರಾಜನನ್ನೇ ಇಲ್ಲಿಗೆ ಬರಮಾಡು. ಹಾಗೆ ಆಗಲಿ, ಹಾಗೆ. ಒಡೆಯ ಸುಗ್ರೀವರಾಜ, ಒಡೆಯ ಸುಗ್ರೀವರಾಜ, ಬೇಗ ಬಾ ಬೇಗ ಬಾ ಬೇಗ ಬಾ. ಬಂದೆ ಬಂದೆ. ಬೇಗ ಬಾ. ಈಗ ಬಂದಿರುವವರು ನಮ್ಮ ಶತ್ರು ಪಕ್ಷದವರಲ್ಲ, ನಮ್ಮನ್ನು ಉದ್ಧರಿಸಲು ಮಹಾಮಹಿಮರಾದ ರಾಮಲಕ್ಷ್ಮಣರು ಬಂದಿರುವರು. ಬೇಗನೆ ಬಂದು ತಮ್ಮ ಕಷ್ಟಗಳನ್ನು ಭಿನ್ನವಿಸಿಕೊಳ್ಳಿ. ಪ್ರಭು, ಶರಣಾಗತರಾದ ನಮ್ಮನ್ನು ಕಾಪಾಡಬೇಕೆಂದು ತಮ್ಮಲ್ಲಿ ಬೇಡಿಕೊಳ್ಳುವೆನು. ಸುಗ್ರೀವರಾಜ, ನೀನು ಯಾರು? ನಿನ್ನ ವೃತ್ತಾಂತವೇನು? ಇಲ್ಲಿಗೆ ಬರಲು ಕಾರಣವೇನು? ಪ್ರಭು, ವಾಲಿಯು ನಾನು ಏಕೋದರರು. ನಮ್ಮಣ್ಣನಾದ ವಾಲಿಯು ಮಹಾಪರಾಕ್ರಮಶಾಲಿ. ನಾವೀರುವರು ಸೇರಿ ರಾಜ್ಯಭಾರ ಮಾಡುತ್ತಿರುವ ಸಮಯದಲ್ಲಿ ದುಂದುಬಿ ಎಂಬ ರಕ್ಕಸನು ನಮ್ಮ ಮೇಲೆ ದಂಡೆತ್ತಿ ಬಂದನು. ಆತನನ್ನು ಎದುರಿಸಲು ನಮ್ಮಣ್ಣನು ಒಂದು ಗುಹೆಯೊಳಗೆ ಪ್ರವೇಶಿಸಿದನು.
ನಾನು ಆತನನ್ನು ಹಿಂಬಾಲಿಸಿದನು. ಹಲವಾರು ದಿನಗಳಾದರೂ ಇಬ್ಬರೂ ಹೊರಗೆ ಬರಲಿಲ್ಲ. ನಂತರ ಆ ಗುಹೆಯ ದ್ವಾರದಲ್ಲಿ ರಕ್ತವು ಪ್ರವಾಹವಾಗಿ ತೊಡಗಿತು. ನಾನು ಅನಿವಾರ್ಯವಾಗಿ ನಮ್ಮಣ್ಣನಿಗೇನೋ ಅಪರಾಧವಾಗಿ ತೊಂದರೆಯಾಗಿರಬಹುದೆಂದು ತಿಳಿದು ಆ ಗುಹೆಯ ಬಾಗಿ ಒಂದು ಬಂಡೆಯನ್ನು ಬಂದು ಕಿಷ್ಕಿಂದೆಯಲ್ಲಿ ರಾಜ್ಯಭಾರ ಮಾಡುತ್ತಿದ್ದನು. ನಮ್ಮಣ್ಣನು ಆ ದುಂದುಬಿಯನ್ನು ಕೊಂದು ನಾನಿಲ್ಲದನ್ನು ನೋಡಿ ನನ್ನನ್ನು ಕೊಲ್ಲಲು ಉದ್ಯುಕ್ತನಾದನು. ಆತನಿಂದ ತಪ್ಪಿಸಿಕೊಂಡು ಬಂದು ನಾನು ಈ ಮತಂಗ ಮಹರ್ಷಿಯ ಪರ್ವತ ಪಕ್ಕದಲ್ಲಿ ಕಿಷ್ಕಿಂದೆಯಲ್ಲಿ ವಾಸವಾಗಿರುವೆ. ಆತನು ಇಲ್ಲಿಗೆ ಬಾರದಿರಲು ಕಾರಣವೇನು? ಮತಂಗ ಮಹರ್ಷಿಗಳ ಶಾಪವೇ ಕಾರಣವೇನೆಂದರೆ ಆತನು ಆ ದುಂದುಬಿಯ ಕಳೆಯವರನ್ನು ಕಿತ್ತೆಸಿದಾಗ ಆತನ ದೇಹದ ತುಂಡುಗಳು ಅಲ್ಲಿಗೆ ಇದ್ದದ್ದನ್ನು ನೋಡಿ ಮತಂಗ ಮಹರ್ಷಿಗಳು ಕುಪಿತರಾಗಿ ಯಾರು ಈ ಕಾರ್ಯವನ್ನು ಮಾಡಿದರು ಆತನ ಶಿರಸ್ಸು ಸಹಸ್ರ ಓಡುಗಳಾಗಿ. ಆದ್ದರಿಂದ ಆತನು ಇಲ್ಲಿಗೆ ಬರಲು ಸಾಧ್ಯವಿಲ್ಲ. ಹಾಗಾಗಿ ನಾನು ಇಲ್ಲಿ ರಕ್ಷಣೆಯನ್ನು ಪಡೆದುಕೊಂಡಿರುವುದು. ಹೌದು ಒಡೆಯ. ಅದು ಅಲ್ಲದೆ ನನ್ನ ಪತ್ನಿಯನ್ನು ವಶದಲ್ಲಿಟ್ಟುಕೊಂಡಿರುವನು. ಹಾಗಾದರೆ ಅವನು ಶಿಕ್ಷಾರ್ಹನೇ ಸರಿ. ಕರೆಯ ವಾಲಿಯನ್ನು. ಪ್ರಭು, ನಾನೇನು ಆತನನ್ನು ಕರೆಯುವೆನು? ಆತನನ್ನು ಶಿಕ್ಷಿಸಬೇಕಾದರೆ ಅವನು ಇಂದ್ರಾದಿ ಲೋಕಪಾಲಕರೇ ತೃಣಪಾಯವಾಗಿ ಕೊನೆಗೊಳಿಸಿಬಿಡು. ಆ ಪರಾಕ್ರಮಶಾಲಿಯನ್ನು ತಾವು ಪರೀಕ್ಷಿಸಿದ ಮಾತ್ರಕ್ಕೆ ಪರಾಕ್ರಮಕ್ಕೆ ಕುಂದುಂಟೆ? ಪ್ರಭು, ಅಲ್ಲಿ ಕಾಣುವ ಸಪ್ತ ತಾಳೆ ವೃಕ್ಷಗಳನ್ನು ಯಾರು ಒಂದೇ ಬಾಣದಿಂದ ಛೇದಿಸುವರೋ ಅವರು ಆ ವಾಲಿಯನ್ನು ಸಮಸ್ತರೆಂದು ಮತಂಗ ಮಹರ್ಷಿಗಳು ಆಗಾಗ ಹೇಳುತ್ತಿದ್ದರು. ಈ ಕಾರ್ಯವು ತಮ್ಮಿಂದ ಆದರೆ ಹಾಗಾದರೆ ನೋಡು. ಪ್ರಭು, ಈಗ ನಿನ್ನ ಅನುಮಾನ ಪರಿಹಾರವಾಯಿತೆ. ಪರೀಕ್ಷೆಂದು ಅನ್ಯತಾ ಭಾವಿಸಬಾರದು. ಹಾಗಾದರೆ ಧೈರ್ಯವಾಗಿ ಕರೆಯಲೇ? ಕರೆ ಆ ವಾಲಿಯನ್ನು. ಸಮೀಪದಲ್ಲಿ ಇರಬೇಕು, ಮರೆಯಲ್ಲಿ ನಿಂತಿದೆ. ಹಾಗೆ ಹಾಗೆ. ಧೈರ್ಯವಾಗಿ ಕರೆಯಲೇ? ಧೈರ್ಯವಾಗಿ ಕರೀರಿ. ಎಲವೋ ಹೇಳಿ ಆದವ. ನಾನೇ ಹೇಳಿ ಅಲ್ವೇ ಎದುರು ಓಡಿ ಹೋಗಿದ್ದು. ಇರಲಿ, ನಮ್ಮ ಅಣ್ಣನ ಹೇಳಿ ಅಂದ್ರೂ ಪರವಾಗಿಲ್ಲ. ಹೇಳಿ ಆದ ವಾಲಿ. ವಾಲಿ ಬಾ. ನೀನ್ ನಿಜವಾಗಿಯೂ ಶೂರನಾಗಿದ್ರೆ ಬಾರೋ ಬಾರೋ. ಓ ಹೇಳಿ ಸುಗ್ರೀವ, ಓ ಹೇಳಿ ಸುಗ್ರೀವ, ಬಾರಿಗೂ ನನ್ನಿಂದ ಹೊಡೆತಗಳನ್ನು ತಿಂದು ಅವಮಾನತೆಯನ್ನಾದರೂ ಪುನಃ ನನ್ನನ್ನು ಯುದ್ಧಕ್ಕೆ ಕರೆಯುತ್ತಿರುವೆಯಾ? ಬಾರೋ, ಇಂದಿಗೆ ನಿನ್ನ ಆಯುಸ್ಸು ಮುಗಿತೆಂದು ತಿಳಿ ನಿನ್ನನ್ನು ಯಮಪುರಿಗೆ ಕಳಿಸುವೆನು. ಆ ಯುದ್ಧಕ್ಕೆ ಸಿದ್ಧನಾಗು ಅಣ್ಣ, ಸಿದ್ಧನಾಗು. ಯಾವ ಯುದ್ಧವನ್ನು ಮಾಡುವೆ? ಗದಾ ಯುದ್ಧ. ಸಿದ್ಧನಾಗು ಅಣ್ಣ. ಹೇಳಿ, ಇನ್ನೊಂದು ಬಾರಿ ನನ್ನನ್ನು ಯುದ್ಧಕ್ಕೆ ಕರೆಯುವುದಾದರೆ ನಿನ್ನನ್ನು ಇಲ್ಲಿಯೇ ಹೂತು ಹಾಕಿಬಿಡುವನು. ಹೋಗು, ಜೀವದಾನ ಮಾಡಿರುವನು, ಎಲ್ಲಿಯಾದರೂ ಹೋಗಿ ಬದುಕುಕೋ. ಒಡೆಯ, ಒಡೆಯ, ಏನಾಯ್ತು ಒಡೆಯ?
ಪೆಟ್ಟಾಯ್ತೆ? ನೋವಾಯಿತು. ಅಯ್ಯೋ, ಆತನ ಸಹವಾಸ ಬೇಡ, ಆ ರಾಮಲಕ್ಷ್ಮಣ ಹಾಗೆ ಕಳಿಸಿಬಿಡು. ಒಡೆಯ, ಇದರಲ್ಲಿ ಏನೋ ವಿಷಯವು ಒಡಗಿರಲೇಬೇಕು. ಪ್ರಭು, ಪ್ರಭು ಶ್ರೀರಾಮಚಂದ್ರ, ಪ್ರಭು ಶ್ರೀರಾಮಚಂದ್ರ, ಈ ವಿಷಮ ಪರೀಕ್ಷೆ ಏನು ಸ್ವಾಮಿ? ಆಂಜನೇಯ, ಚಿಂತಿಸಬೇಡ. ಇವರಿಬ್ಬರ ಮುಖವು ಒಂದೇ ರೀತಿ ಇದ್ದುದರಿಂದ ಬಾಣ ಪ್ರಯೋಗಿಸಲು ಆಗಲಿಲ್ಲ. ಲಕ್ಷ್ಮಣ, ಆ ಮಾಲೆಯನ್ನು ಆತನಿಗೆ ಧರಿಸು. ಈಗ ಕರಿ ಆ ವಾಲಿಯನ್ನು ಯುದ್ಧಕ್ಕೆ. ಆಂಜನೇಯ, ಒಡೆಯ, ಈ ಮಾಲೆಯನ್ನು ಧರಿಸಿದ ಕ್ಷಣ ನನಗೆ ಎಲ್ಲಿಲ್ಲದ ನವ ಚೈತನ್ಯವು. ಹಾಗಾದ್ರೆ ಆ ಒಲೆಯನ್ನು ಧರಿಯುವ ಕರೆಯಲೇ ಧೈರ್ಯವಾಗಿ ಕರೀ ಒಡೆಯ. ಈಗ ಬಾರ, ನೀವು ಹೊಡಿತೀರ. ಈಗ ಜಯಿಸು ನನ್ನನ್ನು. ಓ ಹೇಳಿ ಸುಗ್ರೀವ, ಈಗ ತಾನು ನನ್ನಿಂದ ಪೆಟ್ಟುಗಳನ್ನು ತಿಂದು ಅಲ್ಲು ಕಿರಿದಿದೆಯಲ್ಲೋ. ಹೀಗೆ ನನ್ನನ್ನು ಕರೆಯುವುದನ್ನು ನೋಡಿದರೆ ನಿನಗೆ ಯಾರೋ ಹಿಂಬಾಲಕರಿರುವುದೆಂದು ತೋರುವುದು. ಮೊದಲು ಅವರನ್ನು ಬರಮಾಡು, ಅವರನ್ನು ಸಂಹರಿಸಿ ನಂತರ ನಿನ್ನನ್ನು ವಿಚಾರಿಸಿಕೊಳ್ಳುವೆನು. ಮೊದಲು ನನ್ನನ್ನು ಜಯಿಸಿದರಲ್ಲವೇ ಅವರ ವಿಚಾರ. ಯಾವ ಯುದ್ಧವನ್ನು ಮಾಡುವೆ? ಮಲ್ಲ ಯುದ್ಧ. ಸಿದ್ಧನಾಗು. ಯಾರು ಮರೆಯಲು ನಿಂತು ಬಾಣವನ್ನು ಹೂಡಿದವರು ನನ್ನ ಮುಂದೆ ಬಂದು ನಿಲ್ಲಬಾರದೆ? ನಾನು ಅಣ್ಣ ಅಣ್ಣ, ದಶರಥ ಚಕ್ರವರ್ತಿಯ ಸುಪುತ್ರ ಶ್ರೀರಾಮಚಂದ್ರ. ರಾಮಚಂದ್ರ, ಈಗ ಮರೆಯಲ್ಲಿ ನಿಂತು ಬಾಣವನ್ನು ಕಾರಣವೇನು ಪ್ರಭು? ಸಹೋದರರ ಪತ್ನಿಯನ್ನು ಅಪಹರಿಸಿದ್ದು ಶಿಕ್ಷಾರ್ಹಲ್ಲವೇ? ಪ್ರಭು ರಾಮಚಂದ್ರ, ಕಪಿವೀರರಿಗೆ ವಾಯವರಿಸಿ ಇಲ್ಲವೆಂದು ಜ್ಞಾನಿಗಳಾದ ತಮಗೆ ತಿಳಿದಿಲ್ಲವೇ? ಅದು ಅಲ್ಲದೆ ಈ ಸುಗ್ರೀವನ ಸಖ್ಯ ಮಾಡಲು ಕಾರಣವೇನು ಪ್ರಭು? ದುರುಳನಾದ ದಶಕಂಠನು ನನ್ನ ಪತ್ನಿಯನ್ನು ಅಪಹರಿಸಿರುವನು. ಅದರಂತೆ ನೀನು ಕೂಡ ನಿನ್ನ ತಮ್ಮನ ಪತ್ನಿಯನ್ನು ಅಪಹರಿಸಿರುವೆ. ಪ್ರಭು ರಾಮಚಂದ್ರ, ಈ ವಿಚಾರವನ್ನು ಮೊದಲೇ ತಿಳಿಸಿದ್ದರೆ ಆ ರಾವಣನ ಎರೆಮುಡಿ ಕಟ್ಟಿ ನಿನ್ನ ಪಾದಾರದಿಂದ ರಮಿಸಿದ್ದೇನೆ. ಈ ಕಾರ್ಯವು ಸುಗ್ರೀವನಿಂದ ಸಾಧ್ಯವೇ? ವಾಲಿ, ಈಗಲೂ ಹೇಳು, ನನ್ನ ಬಾಣವನ್ನು ಉಪಶಮನ ಮಾಡಿಕೊಳ್ಳುತ್ತೇನೆ. ಬೇಡ ಪ್ರಭು, ಬೇಡ. ರಾಮ ಬಾಣವು ಎಂದಿಗೂ ಹುಸಿಯಾಗಬಾರದು. ನನ್ನದೊಂದು ಆಸೆಯನ್ನು ನೆರವೇರಿಸಿಕೊಡುವಿರಾ ಪ್ರಭು? ಅದೇನು ವಾಲಿ? ನನ್ನ ಮಗನಾದ ಅಂಗದನ ಭಾರವನ್ನು ನೀವೇ ವಹಿಸಿಕೊಳ್ಳಿ. ಅಂಗದ ಕುಮಾರನ ಭಾರವು ಸುಗ್ರೀವರಾಜ. ಪ್ರಭು ರಾಮಚಂದ್ರ, ನನಗೆ ಮೋಕ್ಷವನ್ನು ಕರುಣಿಸಿದ್ದೇವ. ರಾಮಚಂದ್ರ, ಜನಕ, ನನ್ನನ್ನು ಬಿಟ್ಟು ಸ್ವರ್ಗವಾಸಿಯಾದೆಯಾ? ಅಯ್ಯೋ ಅಂಗದ ಕುಮಾರ, ನನ್ನ ತಂದೆಯನ್ನು ಯಾವ ಅಪರಾಧಕ್ಕಾಗಿ ಸಂಹರಿಸಿದೆ? ಆತನು ಮಾಡಿದ ಅಪರಾಧಕ್ಕಾಗಿಯೇ ಆತನನ್ನು ಶಿಕ್ಷಿಸಿರುವೆ. ಅಂಗದ ಕುಮಾರ, ಚಿಂತಿಸಬೇಡ. ನಿಮ್ಮ ತಂದೆ ಮಾಡಿದ ಅಪರಾಧಕ್ಕೆ ತಕ್ಕ ಪ್ರಾಯಶ್ಚಿತವನ್ನು ಪಡೆದುಕೊಂಡಿರುವನು. ಸುಗ್ರೀವರಾಜ ಅಂಗದ ಕುಮಾರನನ್ನು ಯುವರಾಜನನ್ನಾಗಿ ಸಮಾಧಾನಪಡಿಸು. ಲಕ್ಷ್ಮಣ, ನೀನೀಗಲೇ ಕಿಷ್ಕಿಂಧೆಗೆ ತೆರಳಿ ಅಂಗದ ಕುಮಾರನಿಗೆ ಯುವರಾಜ ಪಟ್ಟವನ್ನು, ಸುಗ್ರೀವನಿಗೆ ರಾಜ್ಯಾಭಿಷೇಕವನ್ನು ಮಾಡಿ ಬಹು ಜಾಗೃತೆಯಾಗಿ ಹಿಂತಿರುಗಿ ಬಾ. ಹಾಗೆ ಆಗಲೇ